ಇನ್ನು ಬೆಂಗಳೂರು ಮಾತ್ರ ಅಲ್ಲ, ಈ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಯಾಕೆಂದರೆ ಒಂದಾ ಎರಡಾ ಸಮಸ್ಯೆಗಳು. ಬನ್ನಿ, ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಹುಬ್ಬಳ್ಳಿಯ ಸ್ಥಿತಿಗತಿಗಳೇನು? ಎಲ್ಲ ಕಡೆಗೆ ಒಂದೇ ಸ್ಥಿತಿಗತಿಗಳೇ, ಏನು ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಆದರೆ ಹುಬ್ಬಳ್ಳಿಲಿ ಜನ ಏನಂತಾರೆ? ರಂಗನಾಥ್, ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಅಂದರೆ ಹೋಟ್ಲ್ ಮಾಲೀಕರಿಗೆ ಇದೀಗ ಕಮರ್ಷಿಯಲ್ ಗ್ಯಾಸ್ನ ಸಾಕಷ್ಟು ತೊಂದರೆ ಆಗ್ತಾ ಇರೋದು. ಹೀಗಾಗಿ ಹೋಟ್ಲ್ ಮಾಲೀಕರು ಸಾಕಷ್ಟು ಒಂದು ಪರದಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರೋದು. 4,000 ಕೊಡ್ತೇವೆ ಅಂದ್ರೂ ಕೂಡ ಸಿಲಿಂಡರ್ ಸಿಗ್ತಲ್ಲ, ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಪೂರಿ ದೋಸೆ ಸೇರಿದ ಕೆಲ ಐಟಮ್ಸ್ಗಳನ್ನ ಅಂದರೆ ರೆಡಿ ಮಾಡೋದನ್ನೇ ಬಂದ್ ಮಾಡಿರೋದು. ನಾನೀಗ ಹೋಟೆಲ್ ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಬಹುತೇಕ ಅಂದರೆ ಹುಬ್ಬಳ್ಳಿಯಲ್ಲಿ ದೋಸೆ ಸೇರಿದ ಅನೇಕ ಐಟಮ್ಸ್ಗಳನ್ನ ಮಾಡ್ತಾ ಇದ್ರು. ಆದರೆ ಬಹುತೇಕವಾಗಿ ಅಂತಂದ್ರೆ ಈಗ ದೋಸೆ ಸೇರಿದ ಕೆಲ ಐಟಮ್ಗಳನ್ನ ಮಾಡೋದನ್ನ ಬಂದ್ ಮಾಡಿದ್ದಾರೆ. ಜೊತೆಗೆ ಕಾರ್ಮಿಕರನ್ನು ಕೂಡ ಕಡಿಮೆ ನೇಮಕ ಮಾಡಿರುವಂಥದ್ದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಪ್ರತಿನಿತ್ಯ 20 ರಿಂದ 30 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಂಜೆ ಅಥವಾ ನಾಳೆಯಿಂದ ಯಾವುದೇ ಸಮಯದಲ್ಲೂ ಕೂಡ ಸಿಲಿಂಡರ್ ಖಾಲಿ ಆಗುವಲ್ಲಿ ಹೋಟೆಲ್ಗಳು ಬಂದ್ ಆಗುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಕಾರ್ಮಿಕರನ್ನು ಕೂಡ ಕಡಿಮೆ ಮಾಡಿರುವಂಥದ್ದು. ಇದು ಕಾರ್ಮಿಕರ ಒಂದು ನೋವು ಕೂಡ ಕಾರಣವಾಗಿದೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಹೋಟ್ಲಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀವಿ. ಈಗ ಹೋಟ್ಲ್ ಬಂದ್ ಮಾಡಿದ್ರೆ ನಮಗೆ ಮುಂದಿನ ಗತಿ ಏನು ಅನ್ನೋ ಒಂದು ಆತಂಕ ಕೂಡ ಕಾಡ್ತಾ ಇರುವಂಥದ್ದು. ಇಲ್ಲಿ ಹೋಟ್ಲ್ ಮಾಲೀಕರನ್ನ ಮಾತಾಡ್ಸೋಣ, ಯಾವ ತರ ಸಮಸ್ಯೆ ಆಗ್ತದೆ ನಿಮಗೆಲ್ಲ? ನಮಗೆ ಸಮಸ್ಯೆ ಅಂದರೆ ಗ್ಯಾಸ್, ಈಗ ದೋಸೆ ಎಲ್ಲ ಬಂದ್ ಮಾಡಿದ್ದೇವೆ. ಮತ್ತು ಈಗ ಅವಲಕ್ಕಿ, ಇಡ್ಲಿ, ವಡ ಅಷ್ಟೇ ಸ್ಟಾರ್ಟ್ ಮಾಡಿದ್ದೇವೆ. ಕೆಲದವರಿಗೂ ಅರ್ಧ ನಾಳೆಯಿಂದ ಬರೋದು ಬೇಡ ಅಂತ ಹೇಳಿದ್ದೇವೆ. ಗ್ಯಾಸ್ ಮಧ್ಯಾಹ್ನ ಅಂದರೆ ಬಂದಾಗುತ್ತೆ. ಈಗ ಪರಿಸ್ಥಿತಿ ಹಾಗೆ ಇದೆ, ಗಂಭೀರ ಇದೆ. ಈಗ 4,000 ಕೊಟ್ಟರೆ ಗ್ಯಾಸ್ ಸಿಗ್ತಾ ಇಲ್ಲ. ಸಿಲಿಂಡರ್ 4-5 ಸಾವಿರ ಕೊಟ್ಟರು ಸಿಲಿಂಡರ್ ಇಲ್ಲ. ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ ಏಜೆನ್ಸಿಯವರು. ಈಗ ಸಿಲಿಂಡರ್ ಇಲ್ಲ. ಈಗ ನಮ್ಮ ಹತ್ರ ಮಧ್ಯಾಹ್ನ ಅಂದರೆ ಬಂದೇ. ಈಗ ಬೇರೆ ವ್ಯವಸ್ಥೆ ಮಾಡೋಕ್ಕೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಪರಿಸ್ಥಿತಿ ಗಂಭೀರ ಆಗಿದೆ. ಈಗ ಇದು ಕಾರ್ಮಿಕರು ಇದ್ರೆ ಅವ್ರನ್ನ ಮಾತಾಡ್ತಾನ. ಈಗ ಬಹಳಷ್ಟು ಜನ ಹೋಟ್ಲಲ್ಲಿ ಕಾರ್ಮಿಕರು ಕೆಲಸ ಮಾಡ್ತೀರಿ. ಈಗ ಹೋಟ್ಲ್ ಬಂದವ್ರು ಏನು ನಿಮ್ಮ ಸ್ಥಿತಿ? ಹೋಟೆಲ್ ಬಂದಾಗ ನಾವು ಊರಿಗೆ ಹೋದ್ರೆ ಅಲ್ಲಿನೂ ಅದೇ ಪ್ರಾಬ್ಲಮ್. ಅಲ್ಲಿನೂ ಗ್ಯಾಸ್ ಇರಲ್ಲ, ಅಲ್ಲಿನ ಬೇರೆ ಎಲ್ಲ ಪರದಾಡ್ಬೇಕು ನಾವು. ನಮ್ಮ ಡೈಲಿ ಸಂಬಳ ಕೊಡೋರು, ಡೈಲಿ ಸಂಬಳ ತೊಗೊಂಡು ನಾವು ಜೀವನ ಮಾಡೋರು, ನಾವೆಲ್ಲ ಹೋಗ್ಬೇಕು? ಯಾವ ಜಾತಿಗೆ ಹೋಗ್ಬೇಕು? ಅವ್ರ ಕೆಲಸದಿಂದ ಬೇಡ ಆಡ್ತಾರೆ. ಅವ್ರ ಮನೇಲಿ ಅದೇ ಪ್ರಾಬ್ಲಮ್. ನಮಗೂ ಗ್ಯಾಸ್ ಸಿಗಲಿಲ್ಲ, ಪೆಟ್ರೋಲ್ ಸಿಗಲಿಲ್ಲ ಅಂದರೆ ಯಾವ ರೀತಿ ಓಡಾಡಬೇಕು ನಾವು? ಬಸ್ನವರು ಬೆಲೆ ಜಾಸ್ತಿ ಮಾಡ್ತಾರೆ. ಬಸ್ನಲ್ಲಿ ಹೋಗೋವಾಗೆಲ್ಲ, ಟ್ರೈನಲ್ಲಿ ಬರೋವಾಗೆಲ್ಲ ಬದುಕಲಿಕ್ಕಿಲ್ಲ. ಒಟ್ಟಿಗೆ ಈ ಒಂದು ಪ್ರಾಬ್ಲಮ್, ಇದಕ್ಕೆ ಒಂದು ಸೊಲ್ಯೂಷನ್ ಏನನ್ನೋದನ್ನ ಹುಡ್ಕೋದು ಬಿಟ್ಟರೆ ಏನಾದರೂ ಮಾಡಬೇಕು. ಮೊದಲು ಇದಕ್ಕೊಂದು ಪ್ರಾಬ್ಲಮ್, ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕಿದು. ಭಾಳ ಜನ ಕಾರ್ಮಿಕರನ್ನು ಕಡಿಮೆ ಮಾಡಿದ್ದಾರೆ. ಭಾಳ ಜನ ಅದರಲ್ಲಿ ಕಡಿಮೆ ಮಾಡಿದ್ರೆ ನಾನು ಒಬ್ಬನು. ಆಯಿತು, ಬನ್ನಿ ಡೈಲಿ ಸಂಬಳ ಕೊಡಿ. ಡೈಲಿ ಸಂಬಳದಲ್ಲಿ ನಾವು ಏನೇನೋ ಪೇಮೆಂಟ್ಸ್ ಮಾಡ್ಲಿಕ್ಕೆ, ಈಗ ಯಾರ ಒಟ್ಟಿಗೆ ಏನು ಬ್ಯಾಂಕಲ್ಲಿ ಸಾಲ ತೊಗೊಳ್ಬೇಕು, ಬಂಗಾರ ಇದ್ದದೆಲ್ಲ ಹಾಗೆ ಅದೆಲ್ಲ ಊಟ ಮಾಡಬೇಕು. ಇಲ್ಲಾರಿ ಇಲ್ಲ, ಅದು ಇಲ್ಲ ಅಂದರೆ ಉಪವಾಸ. ಇದೇನೇ ಪ್ರಾಬ್ಲಮ್. ಇದು ಹುಬ್ಬಳ್ಳಿಯ ಬಹುತೇಕ ಹೋಟೆಲ್ ಮಾಲೀಕರು ಮತ್ತು ಕಾರ್ಮಿಕರ ಒಂದು ನೋವಿನ ಮಾತುಗಳು. ಅಂತಂದ್ರೆ ಸಾಕಷ್ಟು ಹಣ ಕೊಡ್ತೇವೆ ಅಂದ್ರೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾರೆ ಒಂದ್ ಕಡೆ. ಅಂತಂದ್ರೆ ಹೋಟೆಲ್ ಕಾರ್ಮಿಕರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರೋದು. ಯಾಕಂದ್ರೆ ಪ್ರತಿನಿತ್ಯ ಇದೇ ಕೆಲಸವನ್ನ ಮಾಡಿ ಜೀವನ ನಡೆಸ್ತಾ ಇರುವಂಥದ್ದು. ಇದೀಗ ಕಾರ್ಮಿಕರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಆ ಯಜಮಾನರೊಬ್ಬರು ಮಾತಾಡ್ತಾ ಇದ್ರು. ಅವ್ರಿಗೊಂದು 75 ವರ್ಷ ಆಗಿರಬೇಕು. ಅವ್ರೇನಾದರೂ ಹೋಟ್ಲ್ ಬಿಟ್ಟು ಹೋದರೆ ಅವ್ರ ಗತಿ ಏನು, ಅವ್ರ ಜೀವನ ಏನು? ಇದು ಸ್ಥಿತಿ.